ಬೇಸಿಗೆಯ ಡ್ರೆಸ್ಗಳು ಯಾವಾಗಲೂ ನಿಮ್ಮ ವಾರ್ಡ್ರೋಬ್ನಲ್ಲಿ ಇರಲೇಬೇಕಾದ ಸಂಗ್ರಹ. ಇವು ತೆಳವಾಗಿರುತ್ತವೆ ಮತ್ತು ಆರಾಮದಾಯಕ, ಸ್ಟೈಲ್ ಮಾಡಲು ಸುಲಭ. ಈ ವಿಡಿಯೋದಲ್ಲಿ ನಾವು ಟೆಂಟ್ ಡ್ರೆಸ್ ಅನ್ನು ಹೊಲೆಯುತ್ತಿದ್ದೇವೆ. ಇದನ್ನು ಅಂಗಡಿಗೆ ಹೋಗುವಾಗ ಅಥವಾ ಸ್ನೇಹಿತರೊಂದಿಗೆ ಬ್ರಂಚ್ಗೆ ಹೋಗಲು ಹಾಕಿಕೊಳ್ಳಬಹುದು. ನೀವು ಮಾರ್ಕ್ ಮಾಡುವುದು ಮತ್ತು ಟೆಂಪ್ಲೇಟ್ ಸಹಾಯದಿಂದ ಕತ್ತರಿಸುವುದನ್ನು ಕಲಿಯುವಿರಿ. ಮುಂಭಾಗ ಮತ್ತು ಹಿಂಭಾಗದ ಪೀಸ್ ಅನ್ನು ಸೇರಿಸುವುದು, ನೆಕ್ ಲೈನ್ ಅನ್ನು ಮುಗಿಸುವುದು, ಸೈಡ್ ಸೀಮ್ ಅನ್ನು ಮುಗಿಸಿ ತೋಳುಗಳನ್ನು ಹೆಮ್ ಮಾಡುವುದು, ಬಾಟಮ್ ಹೆಮ್ ಮಾಡುವುದನ್ನು ತೋರಿಸುತ್ತೇವೆ. ಟೆಂಟ್ ಡ್ರೆಸ್ ಹೊಲೆಯಲು ಬೇಕಾಗಿರುವುದು 60 ಇಂಚ್ ಅಗಲದ 3 ಮೀಟರ್ ಬಟ್ಟೆ. ನಾವು ಮೃದುವಾದ ಡೆನಿಮ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೇವೆ. www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಟೆಂಟ್ ಡ್ರೆಸ್ ನ ಟೆಂಪ್ಲೇಟ್ ಬೇಕಾಗುತ್ತದೆ. ಚಾಕ್, ಕತ್ತರಿ, ರೂಲರ್, ಮೆಷರಿಂಗ್ ಟೇಪ್, ಬೀಡೆಡ್ ಪಿನ್ಸ್ ಮತ್ತು ಬಟ್ಟೆಗೆ ಹೋಲುವಂತಹ ದಾರ. ಈಗ ಪ್ರಾರಂಭಿಸೋಣ. ಹಂತ 1. ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡುವುದು ಮತ್ತು ಬಟ್ಟೆಯನ್ನು ಕತ್ತರಿಸುವುದು. ಮೃದುವಾದ ಡೆನಿಮ್ ಬಟ್ಟೆಯನ್ನು ತೆರೆದು ಅದನ್ನು ಬಲಭಾಗವನ್ನು ಕಾಣುವಂತೆ ಮಡಿಚಿ. ಬಟ್ಟೆಯ ಹಿಂಭಾಗ ನಿಮ್ಮನ್ನು ಕಾಣುವಂತೆ ಇರಬೇಕು. ಟೆಂಪ್ಲೇಟ್ ಅನ್ನು ಬಟ್ಟೆಯ ಮಾರ್ಕಿಂಗ್ ಇರುವ ಮುಂಭಾಗದ ಮೇಲೆ ಇಡಿ. ಅದರ ಮೇಲೆ ಫೋಲ್ಡ್ ಎಂದು ಬರೆದಿರುವ ಭಾಗವನ್ನು ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಇಡಿ. ಬೀಡೆಡ್ ಪಿನ್ ಬಳಸಿ ಟೆಂಪ್ಲೇಟ್ ಅನ್ನು ಸರಿಯಾಗಿ ಪಿನ್ ಮಾಡಬೇಕು. ಚಾಕ್ ಅನ್ನು ಬಳಸಿ ಟೆಂಪ್ಲೇಟ್ನ ತುದಿಗಳನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಇದಾದ ಮೇಲೆ ಪಿನ್ನುಗಳನ್ನು ತೆಗೆಯಿರಿ. ತೆಗೆದು ಪಕ್ಕಕ್ಕಿಡಿ. ಕತ್ತರಿಯನ್ನು ತೆಗೆದುಕೊಂಡು ಈಗ ಕತ್ತರಿಸಿ. ಮಾರ್ಕ್ ಮಾಡಿರುವ ಗೆರೆಗಳ ಮೇಲೆ ಕತ್ತರಿಸಿ. ನಿಮ್ಮ ಮುಂಭಾಗದ ಪೀಸ್ ಈಗ ತಯಾರಾಗಿದೆ. ಇದೇ ವಿಧಾನದಲ್ಲಿ ಹಿಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಇಡಿ. ಟೆಂಪ್ಲೇಟ್ನ ಮೇಲೆ ಫೋಲ್ಡ್ ಎಂದು ಬರೆದಿರುವ ಭಾಗ ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಇಡಿ. ಟೆಂಪ್ಲೇಟ್ ಅನ್ನು ಬಟ್ಟೆಗೆ ಪಿನ್ ಮಾಡಿ ಟೆಂಪ್ಲೇಟ್ನ ಔಟ್ಲೈನ್ ಅನ್ನು ಚಾಕ್ ತೆಗೆದುಕೊಂಡು ಹಾಕಿ. ಟೆಂಪ್ಲೇಟ್ನಿಂದ ಪಿನ್ನುಗಳನ್ನು ತೆಗೆಯಿರಿ ಮತ್ತು ಡ್ರೆಸ್ಸಿನ ಹಿಂಭಾಗದ ಪೀಸ್ ಅನ್ನು ಕಟ್ ಮಾಡಿ. ಹಂತ 2. ಮುಂಭಾಗದ ಮತ್ತು ಹಿಂಭಾಗದ ಪೀಸ್ ಅನ್ನು ಸೇರಿಸಿ ಭುಜದ ಭಾಗವನ್ನು ತೋಳಿಗೆ ಸೇರಿಸುವುದು. ಈಗ ತಾನೇ ಕಟ್ ಮಾಡಿರುವ ಬಟ್ಟೆಯ ಹಿಂಭಾಗವನ್ನು ತೆಗೆದುಕೊಂಡು ಮೇಜಿನ ಮೇಲೆ ಹರಡಿ ಬಟ್ಟೆಯ ಹಿಂಭಾಗ ಕೆಳಗಡೆ ಬರುವಂತೆ ಇಡಿ. ಇದು ಬಟ್ಟೆಯ ಹಿಂಭಾಗ ಮತ್ತು ಇದು ಬಟ್ಟೆಯ ಮುಂಭಾಗವಾಗಿರುತ್ತದೆ. ಬಟ್ಟೆಯ ಮುಂಭಾಗವನ್ನು ಹಿಂಭಾಗದ ಮೇಲೆ ಇಡಬೇಕು. ನಾವು ಇದನ್ನು ಒಟ್ಟಿಗೆ ಹೊಲೆಯಲಿದ್ದೇವೆ. ಬಲಭಾಗವನ್ನು ಕಾಣುವಂತೆ ಇರಬೇಕು. ನಾವು ಭುಜದ ಭಾಗದಿಂದ ತೋಳಿನ ಭಾಗವನ್ನು ಹೊಲೆಯಲಿದ್ದೇವೆ. 2 ಪೀಸ್ಗಳನ್ನು ಬೀಡೆಡ್ ಪಿನ್ ನಿಂದ ಪಿನ್ ಮಾಡಿ. ಪಿನ್ ಮಾಡಿರುವ ಬಟ್ಟೆಯನ್ನು ಉಷಾ ಜೆನೋಮಿ ವಂಡರ್ ಸ್ಟಿಚ್ ಪ್ಲಸ್ ಮಿಷನ್ ಹತ್ರ ತೆಗೆದುಕೊಂಡು ಹೋಗಿ ಒಂದು ತೋಳಿನ ತುದಿಯನ್ನು ಪ್ರೆಸರ್ ಫುಟ್ ನ ಕೆಳಗಡೆ ಇಡಬೇಕು. ಸ್ಟಿಚ್ ಸೆಲೆಕ್ಟರ್ ಡಯಲ್ ಅನ್ನು A ಮತ್ತು ಹೊಲಿಗೆಯ ಉದ್ದ 2.5 ಗೆ ಇಟ್ಟು ಈಗ ಹೊಲೆಯಲು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆಯನ್ನು ಪ್ರಾರಂಭದಲ್ಲಿ ಹೊಲಿಗೆಯನ್ನು ಭದ್ರಗೊಳಿಸಲು ಹಾಕಬೇಕು. ಪೂರ್ತಿ ತೋಳನ್ನು ಹೊಲೆದು ಕತ್ತಿನ ಭಾಗ ಬಂದಾಗ ಈ ರೀತಿ ನಿಲ್ಲಿಸಿ. ಮತ್ತೊಮ್ಮೆ ರಿವರ್ಸ್ ಹೊಲಿಗೆಯನ್ನು ಹಾಕಿ. ಈಗ ಈ ಪೂರ್ತಿ ವಿಧಾನವನ್ನು ಇನ್ನೊಂದು ತೋಳಿಗೂ ಪುನರಾವರ್ತಿಸಿ. ದಾರವನ್ನು ಕತ್ತರಿಸಿ. ನಿಮ್ಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಜಿಗ್ಜಾಗ್ ಹೊಲಿಗೆಯನ್ನು ತೋಳಿನ ತುದಿಯಲ್ಲಿ ಹೊಲೆದಿರುವ ಬಟ್ಟೆಗೆ ಮುಂದುವರಿಸೋಣ. ಫ್ರೇಯಿಂಗ್ ಅನ್ನು ಇದು ತಪ್ಪಿಸುತ್ತದೆ. ತೋಳನ್ನು ಪ್ರೆಸರ್ ಫುಟ್ ನ ಕೆಳಗೆ ಅಲೈನ್ ಮಾಡಿ ಸೆಲೆಕ್ಟರ್ ಡಯಲ್ ಅನ್ನು C ಮತ್ತು ಹೊಲಿಗೆಯ ಉದ್ದ 1.5 ಗೆ ಇಟ್ಟು ಕತ್ತಿನ ಭಾಗದಿಂದ ಪ್ರಾರಂಭಿಸಿ ತೋಳಿನ ತುದಿಯಿಂದ ಕತ್ತಿನ ಕಡೆಗೆ ಹೊಲೆಯಿರಿ.
ಜಿಗ್ಜಾಗ್ ಮಾಡುವಾಗ ರಿವರ್ಸ್ ಹೊಲಿಗೆಯ ಅಗತ್ಯವಿಲ್ಲ. ನೀವು ಇದನ್ನು ಮುಗಿಸಿದ ಮೇಲೆ ಇನ್ನೊಂದು ತೋಳಿಗೂ ಅದನ್ನೇ ಪುನರಾವರ್ತಿಸಿ. ತೋಳಿನ ತುದಿಯಿಂದ ಪ್ರಾರಂಭಿಸಿ ಕತ್ತಿನವರೆಗೂ ಹೊಲೆಯಿರಿ. ಹೆಚ್ಚಾದ ದಾರವನ್ನು ಕತ್ತರಿಯಿಂದ ಕತ್ತರಿಸಿ. ನಿಮ್ಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಹಂತ 3, ನೆಕ್ಲೈನ್ ಅನ್ನು ಮುಗಿಸುವುದು. ನೆಕ್ಲೈನ್ಗೆ ಪರಿಪೂರ್ಣವಾದ ನೋಟ ಕೊಡಲು ಬಾಯ್ ಸ್ಟ್ರಿಪ್ನ ಅಗತ್ಯವಿರುತ್ತದೆ. ಯೋಚನೆ ಮಾಡಬೇಡಿ, ನಾವು ನಿಮಗೆ ಸ್ಟ್ರಿಪ್ಗಳನ್ನು ಹೇಗೆ ಕತ್ತರಿಸುವುದೆಂದು ಹೇಳಿಕೊಡುತ್ತೇವೆ. ಬಟ್ಟೆಯ ಮಿಕ್ಕಿರುವ ಭಾಗವನ್ನು ತೆಗೆದುಕೊಳ್ಳಿ. ಸ್ಕೇಲ್ ಅನ್ನು ತೆಗೆದುಕೊಂಡು ಡಯಾಗ್ನಲ್ ಗೆರೆಯನ್ನು 45 ಡಿಗ್ರಿಯಲ್ಲಿ ಇಲ್ಲಿ ತೋರಿಸಿರುವಂತೆ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ ಸಹಾಯದಿಂದ 1.5 ಇಂಚು ಬೇರೆ ಬೇರೆ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡಿ. ನೇರವಾದ ಗೆರೆ ಬರಲು ಈ ರೀತಿ ಮಾಡಬೇಕು. ಮಾರ್ಕುಗಳನ್ನು ಲೈನ್ನೊಂದಿಗೆ ಜೋಡಿಸಿ. ನಮಗೆ 3 ಬಾಯ್ ಸ್ಟ್ರಿಪ್ ಬೇಕಾಗಿರುವುದರಿಂದ ಒಂದು ಕತ್ತಿಗೆ 2 ತೋಳಿಗೆ ಇನ್ನೆರಡು ಬಾರಿ ಇದೇ ವಿಧಾನವನ್ನು ಅನುಸರಿಸಿ. ಒಮ್ಮೆ ಎಲ್ಲಾ ಮಾರ್ಕಿಂಗ್ಗಳು ಮುಗಿದ ಮೇಲೆ ಈ ಸ್ಟ್ರಿಪ್ಗಳನ್ನು ಕತ್ತರಿಯಿಂದ ಕತ್ತರಿಸಿ. ಬಟ್ಟೆಯ ಮೇಲ್ಭಾಗವನ್ನು ನೋಡಿಕೊಂಡು ಈ ರೀತಿ ಕತ್ತರಿಸಿ. ನಮ್ಮ ಬಾಯ್ ಸ್ಟ್ರಿಪ್ ಈಗ ತಯಾರಾಗಿದೆ. ಸ್ಟ್ರಿಪ್ ಮತ್ತು ಡ್ರೆಸ್ ಅನ್ನು ಮೆಷಿನ್ ಹತ್ರ ತೆಗೆದುಕೊಂಡು ಹೋಗಿ. ನೆಕ್ಲೈನ್ ಅನ್ನು ಪೂರ್ಣಗೊಳಿಸಲು ಸರಿಯಾದ ಕಡೆಯನ್ನು ತಪ್ಪಾದ ಕಡೆ ಭುಜದ ಜಾಯಿಂಟ್ನ ಮೇಲೆ ಇಲ್ಲಿ ತೋರಿಸಿರುವಂತೆ ಇಡಬೇಕು. ಫ್ಯಾಬ್ರಿಕ್ ಅನ್ನು ಪ್ರೆಸರ್ ಫುಟ್ ಕೆಳಗೆ ಇಡಿ. ಸ್ಟಿಚ್ ಸೆಲೆಕ್ಟರ್ ಡಯಲ್ ಅನ್ನು ಎಗೆ ಸೆಟ್ ಮಾಡಿ ಹೊಲಿಗೆಯ ಲೆಂತ್ ಅನ್ನು 2.5 ಗೆ ಇಡಿ. ಕತ್ತಿನ ಪೂರ್ತಿ ಕೊನೆಯವರೆಗೂ ಈ ರೀತಿ ಹೊಲೆಯಿರಿ. ಪ್ರಾರಂಭದ ಭಾಗ ಬಂದಾಗ ಮೆಷಿನ್ ಅನ್ನು ನಿಲ್ಲಿಸಿ. ಬಟ್ಟೆಯನ್ನು ಹೊರತೆಗೆಯಿರಿ. ಬಟ್ಟೆಯ ಸ್ಟ್ರಿಪ್ ಸೈಡ್ ಅನ್ನು ಭುಜದ ಜಾಯಿಂಟ್ಗೆ ಅಲೈನ್ ಮಾಡಿ ಮತ್ತು ಜಾಯಿಂಟ್ ಅನ್ನು ಹೊಲಿಗೆಯಿಂದ ಭದ್ರಗೊಳಿಸಿ. ಈ ಓವರ್ಲ್ಯಾಪ್ ಅನ್ನು ಹೊಲೆದ ನಂತರ ಆರಂಭ ಮತ್ತು ಕೊನೆಯಲ್ಲಿ ರಿವರ್ಸ್ ಸ್ಟಿಚ್ ಹಾಕಲು ಮರೆಯಬೇಡಿ. ದಾರವನ್ನು ಕತ್ತರಿಸಿ. ಕತ್ತರಿಯಿಂದ ಹೆಚ್ಚಾದ ಸ್ಟ್ರಿಪ್ ಅನ್ನು ಈ ರೀತಿ ಕತ್ತರಿಸಿ. ಈಗ ಮುಂಚೆ ಬಿಟ್ಟಿರುವ ಗ್ಯಾಪ್ ಅನ್ನು ಹೊಲೆಯಿರಿ. ಇದು ಬಾಯ್ ಸ್ಟ್ರಿಪ್ ಅನ್ನು ಪೂರ್ತಿ ನೆಕ್ಲೈನ್ಗೆ ಹೊಂದಿಕೊಂಡಿರಬೇಕು. ಮುಂದಿನ ಹಂತದ ಕಡೆ ಗಮನವಹಿಸಿ. ಬಾಯ್ ಸ್ಟ್ರಿಪ್ ಅನ್ನು 1/4 ಇಂಚ್ ಬಲಭಾಗದ ಕಡೆ ಮಡಚಿ ಮತ್ತೆ ಅದನ್ನು ಸೀಮ್ ಅಲೌನ್ಸ್ ಮೇಲೆ ಈ ರೀತಿ ಮಡಚಿ. ಮಡಿಕೆಯನ್ನು ಕೊನೆ ಹೊಲಿಗೆಯೊಂದಿಗೆ ಬಟ್ಟೆಯ ಬಲಭಾಗದಿಂದ ಭದ್ರಗೊಳಿಸಿ. ಅಚ್ಚುಕಟ್ಟಾದ ಫಿನಿಶಿಂಗ್ ಆಗಿ ಹೆಚ್ಚಾದ ದಾರವಿದ್ದರೆ ಕತ್ತರಿಸಿ. ಕತ್ತಿನ ಭಾಗ ನೋಡಲು ಈ ರೀತಿ ಇರಬೇಕು. ಹಂತ 4, ಸೈಡ್ ಸೀಮ್ ಅನ್ನು ಮುಗಿಸುವುದು. ಸೈಡ್ ಸೀಮ್ ಅನ್ನು ಮುಗಿಸಲು ತೋಳಿನ ಹೆಮ್ಮಿಂಗ್ನಿಂದ ಹೊಲೆಯಲು ಪ್ರಾರಂಭಿಸಿ ಡ್ರೆಸ್ಸಿನ ತುದಿಯವರೆಗೂ ಹೊಲೆಯಬೇಕು. ಪ್ರೆಸರ್ ಫುಟ್ನ ಕೆಳಗೆ ತೋಳಿನ ಕೆಳಭಾಗವನ್ನು ಇಡಿ. ನೇರ ಹೊಲಿಗೆಯನ್ನು ಹಾಕಲು ಪ್ರಾರಂಭಿಸಿ. ಆರ್ಮ್ ಹೋಲ್ ಹತ್ತಿರ ಬಂದಾಗ ಹುಷಾರಾಗಿ ಹೊಲೆಯಿರಿ. ಇದು ನಿಮಗೆ ಪರಿಪೂರ್ಣವಾದ ಹೊಲಿಗೆಯನ್ನು ಕೊಡುತ್ತೆ. ಕೆಳಭಾಗಕ್ಕೆ ಬಂದ ನಂತರ ಹೆಚ್ಚುವರಿ ದಾರಗಳನ್ನು ಕತ್ತರಿಸಿ.
ಫಿನಿಶಿಂಗ್ ಟಚ್ ಕೊಡಲು ಕೊನೆಯಲ್ಲಿ ಜಿಗ್ಜಾಗ್ ಹೊಲಿಗೆಯನ್ನು ಹಾಕುವ ಸಮಯ. ಸ್ಲೀವ್ಗಳನ್ನು ಪ್ರೆಸರ್ ಫುಟ್ನ ಕೆಳಗೆ ಇಡಿ. ಸ್ಟಿಚ್ ಸೆಲೆಕ್ಟರ್ ಡಯಲ್ ಅನ್ನು ಸಿಗೆ ಸೆಟ್ ಮಾಡಿ ಸ್ಟಿಚ್ ಲೆಂತ್ ಅನ್ನು 1.5 ಗೆ ಇಡಿ. ಜಿಗ್ಜಾಗ್ ಹೊಲಿಗೆಯನ್ನು ತೋಳಿನಿಂದ ಡ್ರೆಸ್ನ ಬಾಟಮ್ ವರೆಗೂ ಹಾಕುತ್ತಾ ಹೋಗಿ. ಇದಾದ ಮೇಲೆ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ನಾವು ಆರ್ಮಿನ ಕೆಳಗೆ ಸ್ಲ್ಯಾಶಸ್ ಅನ್ನು ಮಾಡಬೇಕು. ನಾವು ಡ್ರೆಸ್ಸಿನ ಇನ್ನೊಂದು ಕಡೆ ಪೂರ್ತಿ ಹೊಲೆಯುವ ವಿಧಾನವನ್ನು ಪುನರಾವರ್ತಿಸಿ ಜಿಗ್ಜಾಗ್ ಇಂದ ಮುಂದುವರಿಸಿ ಆರ್ಮ್ ಹೋಲ್ನ ಕೆಳಗೆ ಸ್ಲ್ಯಾಶ್ ಮಾಡಬೇಕು. ಹಂತ 5 ತೋಳಿನ ಹೆಮ್ಮನ್ನು ಮುಗಿಸುವುದು. ಬಾಯ್ ಸ್ಟ್ರಿಪ್ನ 2 ಹೆಚ್ಚಾದ ಪೀಸ್ಗಳನ್ನು ಮೊದಲೇ ಹೇಳಿದಂತೆ ತೆಗೆದುಕೊಳ್ಳಿ. ಒಂದು ಪೀಸ್ ಬಾಯ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಡ್ರೆಸ್ನ ಸ್ಲೀವ್ ಎಡ್ಜ್ ನಲ್ಲಿ ಇಡಬೇಕು. ಬಾಯ್ ಸ್ಟ್ರಿಪ್ನ ಸರಿಯಾದ ಭಾಗ ಬಟ್ಟೆಯ ಹಿಂಭಾಗವನ್ನು ನೋಡುವಂತಿರಬೇಕು. ಸರ್ಕ್ಯುಲರ್ ಸೀಮ್ ಅನ್ನು ಹೊಲೆಯಲು ಮೆಷಿನ್ನ ಆಕ್ಸೆಸರಿ ಬಾಕ್ಸ್ ಅನ್ನು ಈ ರೀತಿ ತೆಗೆಯಿರಿ. ಪ್ರೆಸರ್ ಫುಟ್ನ ಕೆಳಗೆ ಬಟ್ಟೆಯನ್ನು ಹೊಂದಿಸಿ. ಸ್ಟಿಚ್ ಸೆಲೆಕ್ಟರ್ ಡಯಲ್ ಅನ್ನು ನೇರ ಹೊಲಿಗೆಗೆ ಸೆಟ್ ಮಾಡಿ ಸ್ಟಿಚ್ ಲೆಂತ್ ಅನ್ನು 2.5 ಗೆ ಸೆಟ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ತೋಳಿನ ಸುತ್ತಲೂ ತುದಿಯನ್ನು ತಲುಪುವವರೆಗೂ ಹೊಲೆಯಿರಿ. ನೆಕ್ ಅನ್ನು ಹೊಲೆದಂತೆಯೇ ಹೆಚ್ಚಾದ ಬಾಯ್ ಸ್ಟ್ರಿಪ್ ಅನ್ನು 1 ಇಂಚ್ ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವಂತೆ ಇದಕ್ಕೆ ಅಡ್ಡಲಾಗಿ ಹೊಲೆಯಿರಿ. ಹೆಚ್ಚುವರಿ ದಾರವನ್ನು ಕತ್ತರಿಸಿ. ಈ ಹೆಚ್ಚಾಗಿರುವ ಬಾಯಸ್ ಅನ್ನು ಕತ್ತರಿಯ ಸಹಾಯದಿಂದ ಕತ್ತರಿಸಿ. ಈಗ ಮುಂಚೆ ಬಿಟ್ಟಿದ್ದ ಗ್ಯಾಪ್ ಅನ್ನು ಹೊಲೆಯಿರಿ. ಆಗಲೇ ಬಾಯ್ ಸ್ಟ್ರಿಪ್ ಪೂರ್ತಿಯಾಗಿ ಅಟ್ಯಾಚ್ ಆಗುತ್ತದೆ. ಈಗ ತೋಳುಗಳನ್ನು ಬಲಭಾಗಕ್ಕೆ ತಿರುಗಿಸಿ. ಬಾಯ್ ಸ್ಟ್ರಿಪ್ ಅನ್ನು 1/4 ಇಂಚ್ ಮಡಚಿ ಮತ್ತೆ ಅದನ್ನು ಸೀಮ್ ಲೈನ್ ನ ಮೇಲೆ ಮಡಿಚಬೇಕು. ತೋಳನ್ನು ಮೆಷಿನ್ ನಲ್ಲಿ ಇಟ್ಟು ನೇರ ಹೊಲಿಗೆಯನ್ನು ಕೊನೆಯಲ್ಲಿ ತೋಳಿಗೆ ಅಡ್ಡಲಾಗಿ ಹೊಲೆಯಿರಿ. ಹೆಚ್ಚಾದ ದಾರವನ್ನು ಕತ್ತರಿಸಿ. ಈಗ ನಿಮ್ಮ ತೋಳುಗಳು ಮುಗಿದಿವೆ. ಮುಗಿದಿರುವ ತೋಳು ನೋಡಲು ಹೀಗೆ ಕಾಣಬೇಕು. ಇದೇ ವಿಧಾನವನ್ನು ಇನ್ನೊಂದು ತೋಳಿಗೂ ಪುನರಾವರ್ತಿಸಿ. ಹಂತ 6 ಬಾಟಮ್ ಹೆಮ್ಮನ್ನು ಮುಗಿಸುವುದು. ಇದು ಮಾಡುವುದು ತುಂಬಾ ಸುಲಭ. ಡ್ರೆಸ್ನ ಬಾಟಮ್ ಅನ್ನು 1/2 ಇಂಚ್ 2 ಬಾರಿ ಇಲ್ಲಿ ತೋರಿಸಿರುವಂತೆ ಮಡಚಿ. ಈಗ ಡ್ರೆಸ್ಸಿನ ಬಾಟಮ್ಗೆ ಅಡ್ಡಲಾಗಿ ನೇರ ಹೊಲಿಗೆಯನ್ನು ಹಾಕಬೇಕು. ಈಗ ಬಾಟಮ್ ಹೆಮ್ ಲೈನ್ ಮುಗಿದಿದೆ. ನೀವು ಯಶಸ್ವಿಯಾಗಿ ಟ್ರೆಂಡ್ ಡ್ರೆಸ್ ಮಾಡುವ ಎಲ್ಲಾ ಹಂತಗಳನ್ನು ದಾಟಿದ್ದೀರಿ. ನೀವು ಬೆನ್ನನ್ನು ತಟ್ಟಿಕೊಳ್ಳಿ. ಈ ಡ್ರೆಸ್ ಅನ್ನು ಚಮತ್ಕಾರಿ ಮತ್ತು ಆಕರ್ಷಣೀಯ ಮಾಡುವುದು ಒಂದು ಉತ್ತಮವಾದ ಅವಕಾಶ. ಮಾರ್ಕೆಟ್ನಲ್ಲಿ ಸಿಗುವ ವಿಧವಿಧವಾದ ರಿಬ್ಬನ್ ಮತ್ತು ಸೀಕ್ವಿನ್ಗಳನ್ನು ಬಳಸಿ ನೀವು ಸೃಜನಶೀಲರಾಗಬಹುದು. ಉಷಾ ಜನೋಮಿ ರಿಬ್ಬನ್ ಸೀಕ್ವೆನ್ ಫುಟ್ ಅನ್ನು ಬಳಸಿ ಈಗ ಹೊಲೆದ ಟೆಂಟ್ ಡ್ರೆಸ್ಸಿನ ಅಂದವನ್ನು ಹೆಚ್ಚಿಸಿ.
ಈ ಫುಟ್ ಅನ್ನು ಹೇಗೆ ಉಪಯೋಗಿಸುವುದು ಎಂದು ನೀವು ತಿಳಿಯಬೇಕಾದರೆ ನಮ್ಮ ವೆಬ್ಸೈಟ್ www.ushasiv.com ಗೆ ಹೋಗಿ ಇದಕ್ಕೆ ಟ್ಯುಟೋರಿಯಲ್ ಅನ್ನು ನೋಡಿ. ನೀವು ಹೊಲಿದಿರುವುದು ನಿಮಗೆ ಹೆಮ್ಮೆ ಅನಿಸುತ್ತಿಲ್ಲವೇ? ಒಂದು ಪಿಕ್ಚರ್ ತೆಗೆದು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಹಂಚಿಕೊಳ್ಳಿ. ನೀವು ಟೆಂಟ್ ಡ್ರೆಸ್ ಅನ್ನು ನಿಮಗಿಷ್ಟ ಬಂದಂತೆ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಬಹುದು ಮತ್ತು ಅಲಂಕರಿಸಬಹುದು.